ಪುಟಾಣಿಗಳೇ ನಮಸ್ಕಾರ, ಅಣ್ಣವ್ರೇ ನಮಸ್ಕಾರ. ಎಲ್ಲ ಊಟ ಮಾಡಿದ್ರ? ನಂದು ಊಟ ಆಯಿತು. ಈಗ ಒಂದು ಪುಟಾಣಿ ಮೊಲಗಳ ಕತೆ ಹೇಳೋಣ. ಅದಕ್ಕೂ ಮೊದಲೇ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ಕತೆಗೆ ಒಂದು ಲೈಕು ಒಂದು ಕಾಮೆಂಟ್ನ ಕೊಡೋದನ್ನು ಮರಿಬೇಡಿ. ಈಗ ಶುರು ಮಾಡೋಣ. ಒಂದು ಕಾಡಿನಲ್ಲಿ ಒಂದು ಮೊಲ ಇರ್ತದೆ. ಅದು ತಿಂಡಿಪೋತ ಮೊಲ. ಅದಕ್ಕೆ ಒಂದು ಸುಂದರವಾದ ಮನೆ ಇದೆ. ಆ ಮನೆನ ಆ ಮೊಲ ಭಾಳ ಅದ್ಭುತವಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿರ್ತದೆ. ಒಂದು ಚೂರು ಕೊಳಕು ಅನ್ನೋದಿಲ್ಲ, ಭಾಳ ನೀಟಾಗಿ ಇಟ್ಕೊಂಡು. ಅದಕ್ಕೆ ಕೆಟ್ಟ ಅಭ್ಯಾಸ ಏನು ಅಂದರೆ ಯಾವಾಗಲೂ ತಿಂತಾ ಇರೋದು. 20 ಗಂಟೆ ಟೈಮು ತಿಂದರೂ ಅದಕ್ಕೆ ಆ ಮೊಲಕ್ಕೆ ಹೊಟ್ಟೆ ತುಂಬೋದಿಲ್ಲ ಅಂಥ ಪ್ರಾಬ್ಲಮ್ಮು ಅದಕ್ಕೆ. ಆವಾಗ ಇದು ಯಾವಾಗಲೂ ತಿಂತಾನೆ ಇರೋದು ನೋಡ್ಬಿಟ್ಟು ಮೊಲಗಳ ಸ್ನೇಹಿತರು ಒಂದು 3 ಮಂದಿ ನೆಂಟರು ಬರ್ತಾರೆ ಆ ಮೊಲ ನೋಡೋಕ್ಕೆ. ಆವಾಗ ಇದು ತಿನ್ನೋದು ನೋಡ್ಬಿಟ್ಟು ಅವಕ್ಕೆ ಒಂಥರ ಸಂತೋಷನೂ ಆಗುತ್ತೆ, ಒಂಥರ ದುಃಖನೂ ಆಗುತ್ತೆ. ಏನಪ್ಪ ಈ ಥರ ತಿಂತಾನೆ ಇವನು ಅಂಥೇಳಿ. ಆಗ ಮೊಲಗಳೆಲ್ಲ ಮನೆ ತಿಂದು ಬೇಜಾರಾಗಿದೆ, ಯಾವುದಾದ್ರು ಕಾಡಿಗೆ ಹೋಗಿ ಆರಾಮಾಗಿ ಬೇರೆ ತರಕಾರಿ ಸೊಪ್ಪನ್ನ ತಿನ್ಕೋರೋಣ ಅಂಥೇಳಿ ಪ್ಲಾನ್ ಹಾಕತ್ತವೆ. ಅದರಂತೆ ಎಲ್ಲ ಮೊಲಗಳೆಲ್ಲ ಮಾತನಾಡ್ಕೊತವೆ. ಹೌದೌದು, ಇವತ್ತು ಬೇರೆ ಕಾಡಿಗೆ ಹೋಗ್ಬಿಟ್ಟು ಒಳ್ಳೆ ತರಕಾರಿ ಸೊಪ್ಪು ತಿನ್ಕೊಂಡು ಆರಾಮ ಬರಮ್ಮ ಅಂದ್ಬಿಟ್ಟು ಹೇಳಿ ಎಲ್ಲ ಸಿದ್ಧತೆಗಳ ಮಾಡ್ಕೊಂಡು ಎಲ್ಲ ಹೊಂಟು ಬಿಡ್ತವೆ. ಹೋಗ್ಬೇಕಾದ್ರೆ ಕಾಡಿಗೆ ಒಂದು ತರಕಾರಿ ಹೊಲ ಸಿಗುತ್ತೆ. ಆವಾಗ ಅಲ್ಲಿ ಒಂದು ಮೊಲ, ಅದು ತರಕಾರಿ ತೋಟ ಸಿಕ್ತು, ನಾವು ಸಂತೃಪ್ತಿಯಾಗಿ ಎಲ್ಲ ತರಕಾರಿ ಎಲ್ಲ ಬೇಕಾದಷ್ಟು ತಿನ್ಕೊಳ್ಳೋಣ, ಮನೆ ಜಮೀನಿನ ಮಾಲೀಕರು ಬರೋವರೆಗೆ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು ಅಂಥೇಳಿ ಮಾತನಾಡ್ಕೊತವೆ. ಅದಕ್ಕೆ ಬೇರೆ ಮೊಲಗಳು ಬರ್ರು ಜಲ್ದಿ ಬರ್ರು, ಜಮೀನಿನ ಮಾಲೀಕರು ಬಂದ್ಬಿಡ್ತಾರೆ, ಬರ್ರು ಅನ್ನುತ್ತೆ. ಇನ್ನೊಂದು ಅನ್ನುತ್ತೆ, ಜಮೀನು ಮಾಲೀಕರು ಬಂದು ನಮ್ಗೆ ಏಟ ಹೊಡೆದಾಕ್ಬಿಡ್ತಾರೆ, ಜಲ್ದಿ ಬಂದು ಇಳ್ಗಿ, ಜಲ್ದಿ ತಿನ್ಕೊಂಡು ಹೋಗಮ್ಮ ಅಂಥೇಳಿ ಎಲ್ಲ ತರಕಾರಿ ತೋಟಿಗೆ ಇಳಿದು ಬಿಡ್ತವೆ. ಅವರು ಬೇಕಾದ ಒಂದು ತರಕಾರಿಗಳನ್ನೆಲ್ಲ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನ ತಿಂತವೆ. ತಿಂತಾ ಇರಬೇಕಾದ್ರೆ ಜಮೀನು ಮಾಲೀಕ ಬರೋದನ್ನು ಈ 3 ನೆಂಟರು ಮೊಲಗಳಿದ್ವಲ್ಲ ಆ 3 ನೋಡ್ಬಿಡ್ತಿರ್ತವೆ. ಜಮೀನು ಮಾಲೀಕರು ಬಂದರು, ಜಲ್ದಿ ಎಸ್ಕೇಪ್ ಆಗೋದು ಒಳ್ಳೆಯದು ಅಂಥೇಳಿ ಮಾತನಾಡ್ಕೊತವೆ. ಆದರೆ ತಿಂಡಿ ಬಾಕ ಮೊಲ ಯಾವಾಗಲೂ ತಿಂತಾಯಿದೆ. ಈಗ ಹೊಂಟೋಗ್ಬಿಟ್ರೆ ನಾನು ಹೊಟ್ಟೆ ತುಂಬೋದಿಲ್ಲ ಅಂತ ಹೇಳಿ ಅದಕ್ಕೆ ಸಂಕಟ ಬೇರೆ. ಅದು ಬಂದರೆ ಬರಲಿ ಬಿಡು, ತಿಂತಾ ಇರೋವು ಅಂತೇಳಿ ತರಕಾರಿ ಎಲ್ಲ ಕಿತ್ಕ ತಿಂತಾ ಇದ್ದಾವೆ. ಈ 3 ಮೊಲಗಳು ನೆಂಟು ಬಂದಿದ್ರಲ್ಲ, ಆ 3 ಮೊಲ ಜಮೀನು ಮಾಲೀಕ ಬಂದ್ಬಿಟ್ಟ, ನಾವು ಎಸ್ಕೇಪ್ ಆಗೋದು ಒಳ್ಳೆಯದು ಅಂತ ಹೇಳ್ಕೊಂಡು ಎಸ್ಕೇಪ್ ಆದವು. ಇದು ಇನ್ನೂ ತಿಂತಾನೇ ಇದೆ. ಹತ್ರ ಬರೋವ್ರಿಗೂ ತಿಂತು. ಹತ್ರ ಬಂದರೆ ಮೊಲಗಳೇ, ನನ್ನ ಜಮೀನೆಲ್ಲ ಹಾಳು ಮಾಡ್ತಾಯಿದ್ದೀರಾ, ಇದು ಬಂದು ನೋಡು, ನೀವು ಮಾಡಿಕೊಡ್ತೀನಿ ತಾಡು ಅಂದ್ಬಿಟ್ಟು ಹೇಳಿ ಕಡ್ಡಿ ಹಿಡ್ಕೊಂಡು ಒದಿಕ ಬರ್ತಾಯಿದ್ದಾನೆ. ಆವಾಗ ಈ ತಿಂಡಿ ಪೋತ ಮೊಲಕ್ಕೆ ಗಮನ ಬಂದದು. ಅಯ್ಯಯ್ಯೋ ಕೆಟ್ಟನಲ್ಲ, ಇನ್ನು ಜಮೀನು ಮಾಲೀಕ ಬಂದು ನನ್ನ ಹೊಡೆದು ಏರಿಸ್ಬಿಡ್ತಾನೆ, ಎಸ್ಕೇಪ್ ಆಗೋದು ಒಳ್ಳೇದು ಅಂತ ತಿಳ್ಕೊಂಡು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಓಡ್ತಾಯಿದ್ರೆ ಓಡೋಕೆ ಆಯ್ತಾ ಇಲ್ಲ. ಯಾಕಂದರೆ ಅಷ್ಟು ಹತ್ರ ತಿಂದುಬಿಟ್ಟಿದೆ, ಅದು ಹೊಟ್ಟೆನೇ ಎತ್ತಕ್ಕಾಯ್ತಾ ಇಲ್ಲ. ಅದು ಒಂದು ಮನಸ್ಸು ಅನ್ನುತ್ತೆ, ಜಲ್ದಿ ಓಡು, ಜಮೀನು ಮಾಲೀಕ ಬಂದರೆ ಓಡು ಅನ್ನುತ್ತೆ. ಇನ್ನೊಂದು ಮನಸ್ಸು ಅನ್ನುತ್ತೆ, ನಾನಿವತ್ತು ಜಮೀನು ಮಾಲೀಕನ ಕೈ ಸಿಗೋಕೋತೀನಿ, ನನಗೆ ಚೆನ್ನಾಗಿ ಏಟ ಮಡಿಬಿಡ್ತಾನೆ ಅಂತ ಒಂದು ಮನಸ್ಸು ಅನ್ನುತ್ತೆ. ಆದರೂ ಅದು ಓಡುತ್ತೆ. ಓಡಬೇಕಾದ್ರೆ ಈ ಮೂಲಕ ರೋಡಲ್ಲಿ ಮುಳ್ಳು ಗಿಡಗಳು, ರಂಬೆಗಳು, ಕೊಂಬೆಗಳು ಎಲ್ಲ ಬಿದ್ದಿರ್ತವೆ. ಅದನ್ನೆಲ್ಲ ದಾಟ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಕಷ್ಟ ಆದರೂ ಕೂಡ ಅದಕ್ಕೆ ತಪ್ಪಿಸ್ಕೊಂಡು ಹೋಗಲೇಬೇಕು, ವಿಧಿ ಇಲ್ಲ. ಅಂತೂ ಇಂತೂ ಜಂಪು ಹೊಡ್ಕೊಂಡು ಅದು ಹೋಯ್ತಾ ಇರ್ತದೆ. ಈ ಜಮೀನು ಮಾಲೀಕ ಬರ್ತಾವನಲ್ಲ, ಇವನು ಮೊಲನ ಅಟ್ಟಾಡಿಸ್ಕೊಂಡು ಬರ್ತಾಯಿದ್ದಾನೆ. ಈ ಮುಳ್ಳು ಗಿಡಗಳು ಇಲ್ಲಿ ಜಮೀನು ಮಾಲೀಕ ಬರೋಕ್ಕಾಯ್ತಾ ಇಲ್ಲ. ಹಾಗಾಗಿ ಮೊಲ ಇದು ಎಸ್ಕೇಪ್ ಆಯಿತು. ಎಸ್ಕೇಪ್ ಆಗಿ ಮುಂದಕ್ಕೆ ಹೋಗ್ಬೇಕಾದ್ರೆ ಒಂದು ನರಿ ಒಂದು ಮರದ ಅಡಿಯಲ್ಲಿ ನಿಂತ್ಕೊಂಡು ಈ ಮೊಲನ ಗಮನಿಸ್ತಾ ಇದೆ. ಆಗ ಈ ಮೊಲನ ಈ ನರಿ ನೋಡ್ಬಿಟ್ಟು ಮನೆಗೆ ಹೋಗಿ ಸೇರಿದ್ವಲ್ಲ ಆ 3 ಮೊಲ, ಓಡು ಜಲ್ದಿ ಓಡು, ನರಿ ಅಣ್ಣ ನೀನು ನೋಡ್ಬಿಟ್ಟಿದ್ದೀನಿ, ಓಡು ಅಂತವೆ. ಬಾರೋ ಜಲ್ದಿ ಬಾರೋ ನರಿ ಬರ್ತಾಯಿದೆ, ಬಾರೋ ನೀನು ಫಾಲೋ ಮಾಡ್ತಾಯಿದ್ದೆ, ಬಾರೋ ಅಂತ ಕೂಗ್ಕೊತಾವೆ. ಅಂತಿಂತೂ ಮೊಲ ಮನೆಗೆ ಹೋಗೋದ್ರಲ್ಲಿ ನರಿನೂ ಬಂದು ರೀಚ್ ಆಗ್ಬಿಡ್ತದೆ. ಈ ಮೊಲ ಬಂದರೂ ಮನೆ ಒಳಗಡೆ ಪ್ರೇಮ್ ಇದೆಯಲ್ಲ, ಪ್ರೇಮ್ನಲ್ಲಿ ನುಗ್ಗಕ್ಕಾಯ್ತಾ ಇಲ್ಲ. ಹೊಟ್ಟೆ ಡುಮ್ಮಣ್ಣ ಹೋಗೋದ.
ನುಗ್ಗಕ್ಕಾಯ್ತಾ ಇಲ್ಲ. ನನ್ನ ಎಳ್ಕೊಳ್ರು ಅನ್ನೋಗ್ತಾ ಇದು ತಿಂಡಿ ಬಾಕ ಮೊಲ. ಅವರು ಎಳಿತಾವ್ರೆ, ನುಗ್ಗಕ್ಕಾಯ್ತಾ ಇಲ್ಲ ಇದ್ರ ಕೈಗೆ. ಅಷ್ಟರಲ್ಲಿ ಬಂದ್ಬಿಟ್ಟು ಮೊಲ, ಈ ತಿಂಡಿ ಬಾಕ ಮೊಲ ಇದೆಯಲ್ಲ ಅದ್ರ ಬಾಲನ ಕಚ್ಕೊಂಡು ಅದು ಇತ್ತಾಗ ಎಳಿತಾರೆ. ಆ ಮೊಲಗಳು ಇದನ್ನು ಒಳಕ್ಕೆ ಎಳಿತಾ ಇದ್ದಾವೆ. ಈ ಜಗ್ಗಾಟದಲ್ಲಿ ಮೊಲದ ಬಾಲ ತುಂಡಾಗ್ಬಿಡ್ತು. ಆವಾಗ ನರಿ ಎಳೆ ಸ್ಪೀಡ್ಗೆ ತುಂಬ ದೂರಕ್ಕೆ ಹೋಗಿ ಬಾಲದ ಸಹಿತ ತುಂಬ ದೂರಕ್ಕೆ ಹೋಗಿ ಬಿದ್ಕತ್ತು. ಅಷ್ಟರಲ್ಲಿ ಈ ಮಿಕ್ಕದ 3 ಮೊಲಗಳು ಒಳಗಡೆ ಎಳ್ಕೊಂಡು ಬಾಗಿಲು ಹಾಕೊಂಡ. ಆಗ ನಿರಾಶೆಯಾಗಿ ನರಿ ಪಾಲು ಬಂದು ಪಂಚಾಮೃತ ನನಗೆ ಕೈ ಬಂತು, ಬಾಯಿ ಬರಲಿಲ್ಲ ಅಂಥೇಳಿ ನಿರಾಶೆಯಾಗಿ ಹಿಂದೂಗೋಯ್ತು. ಈ ಮೊಲಗಳು ಅಯ್ಯೋ ಪಾಪ, ನನ್ನ ಸ್ನೇಹಿತನ ಬಾಲ ಕಟ್ಟಾಗೋಯ್ತಲ್ಲ, ಎಂಥ ಕೆಲಸ ಆಗೋಯ್ತು ಪಾಪ, ಇದಕ್ಕೆಲ್ಲ ಅತಿ ಆಸೆನೇ ಕೇಳು, ಅತಿ ಆಸೆನೇ ಇದಕ್ಕೆಲ್ಲ ತೊಂದರೆ ಆದ್ದು. ನಾವು ಲಿಮಿಟಾಗಿ ತಿನ್ಕೊಂಬಂದಿದ್ರೆ ಎಲ್ಲ ಸರಿಯಾಗೋದು. ಇದು ಪುಕ್ಸಟ್ ಸಿಕ್ತು ಅಂತೇಳಿ ಚೆನ್ನಾಗಿ ತಿಂತು, ಹೊಟ್ಟೆ ತುಂಬ್ಕೋತು, ಬಾಗಿಲು ನುಗ್ಗದೆ ಹೋಯ್ತು. ಇದೆಲ್ಲ ಬೇಕೆತ್ತ ಇದಕ್ಕೆ ಅಂಥೇಳಿ ಪಾಪ ಬೇಜಾರಿಂದ ಅದನ್ನು ಇದು ಮಾಡ್ತಾಯಿದ್ದಾವೆ, ಆರೈಕೆ ಮಾಡ್ತಾಯಿದ್ದಾವೆ. ಈ ಕಥೆಯಿಂದ ನಿಮ್ಗೇನು ತಿಳಿದು ಪುಟಾಣಿಗಳೇ? ಅತಿ ಆಸೆ ಗತಿಗೇಡು. ಯಾರ್ಯಾರು ಯಾವ್ಯಾವುದನ್ನು ಎಷ್ಟೆಷ್ಟು ತಿನ್ನಬೇಕು, ಎಷ್ಟೆಷ್ಟು ಉಳಿಸ್ಕೋಬೇಕು ಅಷ್ಟು ಉಳಿಸ್ಕೊಂಡ್ರೇ ಜೀವನ ಶುದ್ಧ. ಅತಿಯಾಗಿ ಮಾಡೋದೆಲ್ಲ ಪಾಸಾಡ. ಇದನ್ನು ಜೀವನದಲ್ಲಿ ಕಲ್ತ್ಕೊಂಡು ನಾವು ಬಾಳಬೇಕು. ಅಲ್ಲಿಗೆ ಈ ಕತೆ ಮುಗಿಯುತ್ತೆ. ನಾಳೆ ಸಿಗೋಣ ಸುಂದರವಾದ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ. ಬರ್ತೀನಿ. ಬಾಯ್.